ಗ್ರಹಣ ಹಿಡಿದಂತಾಗಿತ್ತು. 1927ರಲ್ಲಿ ಭಾರತದ ಸುಧಾರಣೆಗಳ ವಿಷಯದಲ್ಲಿ ಮತ್ತು ಭಾರತದ ಸಂವಿಧಾನದ ವಿಸ್ತರಣೆಗೆ ಸಂಬಂಧಿಸಿದಂತೆ ಎಲ್ಲಾ ವರದಿಗಳನ್ನು ಪಡೆಯಲು ಬ್ರಿಟಿಷ್ ಸರ್ಕಾರ ಒಂದು ಆಯೋಗವನ್ನು ರಚಿಸಿತ್ತು. ಆ ಆಯೋಗದ ಅಧ್ಯಕ್ಷನಾದ ಸರ್ ಜಾನ್ ಸೈಮನ್ ಮತ್ತು ಇತರ 6 ಮಂದಿ ಸದಸ್ಯರು, ಇವರೆಲ್ಲ ಬ್ರಿಟಿಷ್ ಶಾಸಕಾಂಗದ ಸದಸ್ಯರಾಗಿದ್ದರು. ಭಾರತೀಯರೊಬ್ಬರು ಈ ಶಾಸಕಾಂಗದಲ್ಲಿರಲಿಲ್ಲ. ಕೇವಲ ಬಿಳಿಯರೇ ಇದ್ದ ಈ ಆಯೋಗ ಭಾರತೀಯರನ್ನು ಅವಮಾನಗೊಳಿಸಲೆಂದೇ ರಚಿಸಿದ ಕೂಟವಾಗಿತ್ತು. ಈ ಸಂದರ್ಭದಲ್ಲಿ ಪಂಜಾಬಿನ ಕೇಸರಿ ಎಂದೇ ಪ್ರಸಿದ್ಧರಾದ ಲಾಲಾ ಲಜಪತ್ ರಾಯ್ ನೇತೃತ್ವದಲ್ಲಿ ಸೈಮನ್ ಕಮಿಟಿಯನ್ನು ಬಹಿಷ್ಕರಿಸಲು ನಿರ್ಧರಿಸಲಾಯಿತು. ಇಡೀ ರಾಷ್ಟ್ರವೇ ಒಂದಾಗಿ ನಿಂತಿತು. ಈ ಘಟನೆಯ ಹಿನ್ನೆಲೆಯಲ್ಲಿ ಲಾಲಾಜಿ ನಿಶಕ್ತಿಯಿಂದಾಗಿ ಲಾಹೋರಿಗೆ ಹಿಂದಿರುಗಿದರು. 1928ರ ನವೆಂಬರ್ 18ರಂದು ಹೃದಯಾಘಾತದಿಂದ ನಿಧನ ಹೊಂದಿದರು. ಬ್ರಿಟಿಷ್ ಪೊಲೀಸರ ಲಾಠಿ ಪ್ರಹಾರದಿಂದಾದ ಮರಣವನ್ನು ಭಾರತೀಯರನ್ನು ಸದೆಬಡಿಯಲು ಬ್ರಿಟಿಷರು ಮಾಡಿದ ಕೊಲೆಯದು. ಗಾಂಧೀಜಿಯವರು ಹೇಳಿರುವಂತೆ ಸೂರ್ಯ ಚಂದ್ರನಿರುವವರೆಗೂ ಲಾಲಾಜಿಯವರ ಹೆಸರು ಅಮರವಾಗಿ ನಿಂತಿದೆ. ಅವರ ದೇಹಕ್ಕೆ ಸಾವಿದೆ, ಅವರ ಆತ್ಮಕ್ಕೆ ಸಾವಿಲ್ಲ, ಅವರ ತತ್ವಕ್ಕೆ ಸಾವಿಲ್ಲ. ಭಾವವೀರರು ಸಾಧ್ಯವಿದ್ದರೆ ಪ್ರತಿನಿತ್ಯ ಮೊದಲನೆಯ ಪುಟದಲ್ಲಿ ದಪ್ಪಾಕ್ಷರಗಳಲ್ಲಿ ಈ ಶೀರ್ಷಿಕೆಗಳನ್ನು ಅಚ್ಚು ಮಾಡುವಂತೆ ಬೇಡುತ್ತಿದ್ದೆ. ದೇಶದ ಎಲ್ಲ ಮಕ್ಕಳಿಗೆ ಕುಡಿಯಲು ಹಾಲು, ಎಲ್ಲರಿಗೂ ವಿದ್ಯಾಭ್ಯಾಸ, ಎಲ್ಲ ವಯಸ್ಕರಿಗೂ ಆಹಾರ. ಪರಿಣಾಮವಾಗಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮೂವರಿಗೂ ಏಕಕಾಲಕ್ಕೆ ನೇಣಿಗೇರಿಸಬೇಕು ನಿರ್ಧಾರ ಆಯಿತು. ಭಗತ್ ಸಿಂಗ್ ನೇಣಿಗೇರಬೇಕಾದ್ರೆ ಅವನ ವಯಸ್ಸು 24 ವರ್ಷ. ಭಗತ್ ಸಿಂಗ್ ನೇಣಿಗೇರುವಂತ ಹೊತ್ತಿನಲ್ಲಿ ಮಾರನೇ ದಿನ ನೇಣಿಗೇರಬೇಕು. ಇವತ್ತು ಅವನು ನೋಡ್ಲಿಕ್ಕೆ ಅಂತ ಅವನ ತಂದೆ, ತಾಯಿ, ತಮ್ಮ, ತಂಗಿ ಎಲ್ಲ ಬಂದಿದ್ರು. ಮಾರನೇ ದಿನ ನೇಣಿಗೇರೋ ಹುಡುಗ ಅವನು ನೋಡ್ಲಿಕ್ಕೆ ಅಂತ ಭಗತ್ ಸಿಂಗ್ ನ ತಂದೆ ತಾಯಿ ಮಾತು ಮುರಿದು ಅಮ್ಮನ ಹತ್ರ ಹೋಗಿ ನಿಂತ್ಕೊಂಡ. ಯಾಕೆಂದ್ರೆ ಅಮ್ಮ ಬಿಕ್ಕಳಿಸಿ ಅಳ್ತಾ ಇದ್ಲು. 24 ವರ್ಷದ ಮಗ ನೇಣಿಗೆ ಹೋಗ್ತಾನೆ. ನೀನ್ ಹಿಂಗೆ ಅಳ್ತಾ ಇದ್ರೆ ಇವತ್ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತೀನಿ, ಆದ್ರೆ ನಾಳೆ ನೇಣಿಗೆ ಹೋಗ್ಬೇಕಾದ್ರೆ ಬ್ರಿಟಿಷರು ಖುಷಿ ಆಗ್ಬಿಡ್ತಾರೆ. ಸಾಯೋ ಕಾಲಕ್ಕೆ ಭಗತ್ ಸಿಂಗ್ ಹೇಳಿ ಆಗ್ಬಿಟ್ಟ ಅಂತಾರೆ.
ನಿನ್ ಮಗನಿಗೆ ಇಂಥ ಅಪವಾದ ಬರೋದು ನಿನಗೆ ಇಷ್ಟನಾ ಅಮ್ಮ ಅಂತ ಕೇಳ್ದಾರಿ. ಅದ್ ಕೂಡ್ಲೆ ಕಣ್ಣೀರ್ ಒರೆಸ್ಕೊಂಡು ಮಗನ್ ಗಡ್ಡ ಹಿಡಿದು ಎಳಿತಾ ಹೇಳ್ತಾರ, ಆಹಾ ತುಂಬಾ ದೊಡ್ಡವನಾಗ್ಬಿಟ್ಟೆ ಅಲ್ಲ. ಆದ್ರೆ ಒಂದೇ ಒಂದ್ ಮಾತು ಕಣ ಮಗು, ಈ ತಾಯಿಗೋಸ್ಕರ ಯಾವತ್ತೂ ಕಣ್ಣೀರ್ ಇಡ್ಬೇಡ. ನೀನ್ ಕಣ್ಣೀರ್ ಇಡೋದಾದ್ರೆ ತಾಯಿ ಭಾರತಿಗೋಸ್ಕರ ಮಾತ್ರ ಕಣ್ಣೀರ್ ಇಡಬೇಕು. ಆದ್ರೆ ನನ್ನ ಜೀವನದ ಒಂದೇ ಒಂದು ಕೊನೆ ಆಸೆ ನೀನ್ ಈಡೇರಿಸ್ಕೊಡ್ಬೇಕು ಅಂತ. ನಾಳೆ ಬೆಳಗ್ಗೆ ನೇಣಿಗೇರುವಂತ ಮಗ ಯಾವ ಆಸೆ ಈಡೇರಿಸ್ಕೊಡ್ತಾನ್ರಿ? ಅವಳೇ ನಿಮ್ಮ ತಾಯಿ ತರ ಅಲ್ಲ. ನೀನ್ ದೊಡ್ಡ ವಿಪ್ರೋ ಕಂಪನಿಗೆ ಜಾಯ್ನ್ ಆಗು, ಇನ್ಫೋಸಿಸ್ಗೆ ಜಾಯ್ನ್ ಆಗು, 1000 ಜನರು ಹೊಟ್ಟೆ ಹೊಡೆದಾದ್ರು ಶ್ರೀಮಂತನಾಗು ಅಂತ ಹೇಳುವಂತ ತಾಯಿ ಅಲ್ಲ. ಆ ತಾಯಿ ಹೇಳ್ತಾಳೆ, ಮಗು ನೀನ್ ನಾಳೆ ನೇಣಿಗೇರ್ಬೇಕಾದ್ರೆ ನನ್ ನೆನ್ಪಾಗತ್ತಲ್ಲ, ನನ್ ನೆನ್ಪಾದಾಗ ನೀನ್ ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ 3 ಸಲ ಜೋರಾಗಿ ಒಂದೇ ಮಾತ್ರ ಘೋಷಣೆ ಕೂಗ್ಬೇಕು ಕಣೋ, ಅದೇ ನನ್ ಜೀವನದ ಕೊನೆ ಆಸೆ ಕಣೋ. ಅವ್ರು ಹೇಳ್ತಾರೆ, ಮಗು ನಾನು ನಿನ್ ಮಾತು ಕೊಡ್ತೀನಿ ಕಣೋ, ನೀನ್ ಆ ಘೋಷಣೆ ಕೂಗ್ದಾಗ ನಂಗೆ ಗೊತ್ತಾಗುತ್ತಲ್ಲ ನನ್ ಮಗ ಸಾಯ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ, ಆಗಲೂ ನನ್ ಕಣ್ಣೀರಿಡಲ್ಲ ಕಣೋ, ನಿಂಗೆ ನಾನು ಮಾತು ಕೊಡ್ತೀನಿ. ನೀನ್ ಹೋಗ್ಬೇಕಾದ್ರೆ ಹುತಾತ್ಮನನ್ನ ಕಳಿಸ್ಕೊಡ್ತಾರಲ್ಲ ಅಷ್ಟು ಪ್ರೀತಿಯಿಂದ ನೀನ್ ಕಳಿಸ್ಕೊಡ್ತೀನಿ ಕಣೋ ಅಂತ